ಭಯಂಕರ ಸೂರ್ಯಗ್ರಹಣ 2024 ವರ್ಷದ ಮೊದಲ ಸೂರ್ಯಗ್ರಹಣ ಏಪ್ರಿಲ್ 8ರಂದು ನಡೆಯಲಿದೆ. ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನು ರಾಹು ಮತ್ತು ಶುಕ್ರನೊಂದಿಗೆ ಮೀನ ರಾಶಿಯಲ್ಲಿ ಸಾಗುತ್ತಾನೆ. ಆದ್ದರಿಂದ ಈ ಗ್ರಹಣವು ಮೀನ ರಾಶಿಯಲ್ಲಿ ನಡೆಯಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸೂರ್ಯಗ್ರಹಣದ ನಂತರ ಮೀನ ರಾಶಿಯಲ್ಲಿ ಮಂಗಳನ ಆಗಮನವು ಚಂಡಮಾರುತಕ್ಕಿಂತ ಕಡಿಮೆಯಿಲ್ಲ. ಈ ಕಾರಣದಿಂದಾಗಿ ಸೂರ್ಯಗ್ರಹಣದ ಅತ್ಯಂತ ಅಶುಭ ಪರಿಣಾಮವನ್ನು ಈ 3 ರಾಶಿಚಕ್ರ ಚಿಹ್ನೆಗಳ ಮೇಲೆ ಕಾಣಬಹುದು. ವೀಕ್ಷಕರೆಲ್ಲರಿಗೂ ರ್ಯಾಪಿಡ್ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೌದು ವೀಕ್ಷಕರೇ, ವರ್ಷದ ಮೊದಲ ಸೂರ್ಯಗ್ರಹಣ ಏಪ್ರಿಲ್ 8ರಂದು ನಡೆಯಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರಗಳು ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನೊಂದಿಗೆ ರಾಹು ಮತ್ತು ಶುಕ್ರ ಕೂಡ ಮೀನ ರಾಶಿಯಲ್ಲಿ ಇರುತ್ತವೆ ಮತ್ತು ಗ್ರಹಣದ ನಂತರ ಕೆಲವೇ ದಿನಗಳಲ್ಲಿ ಮಂಗಳವು ಗ್ರಹಣ ಚಿಹ್ನೆ ಮೀನವನ್ನು ಪ್ರವೇಶಿಸುತ್ತದೆ. ಈ ಕಾರಣದಿಂದಾಗಿ ಏಪ್ರಿಲ್ 8ರ ಸೂರ್ಯಗ್ರಹಣವು 3 ರಾಶಿಚಕ್ರ ಚಿಹ್ನೆಗಳಿಗೆ ಪ್ರತಿಕೂಲ ಮತ್ತು ನೋವಿನಿಂದ ಕೂಡಿದೆ ಎಂದು ಪರಿಗಣಿಸಲಾಗಿದೆ. ಈ ಪೈಕಿ ಮೇಷ, ಕುಂಭ ಸೇರಿದಂತೆ 3 ರಾಶಿಯವರಿಗೆ ಗ್ರಹಣದ ಅಶುಭ ಪರಿಣಾಮಗಳಿಂದ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಕೆಲವು ಕಾರಣಗಳಿಂದ ವ್ಯಾಪಾರದಲ್ಲಿ ಭಾರೀ ನಷ್ಟ ಉಂಟಾಗಬಹುದು. ಸೂರ್ಯಗ್ರಹಣವು ಯಾವ ರಾಶಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂಬುದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಕುಂಭ ರಾಶಿಗಳ ಮೇಲೆ ಈ ಸೂರ್ಯಗ್ರಹಣ ಬೀರುವ ಪ್ರಮಾಣದ ಬಗ್ಗೆ ಚರ್ಚಿಸುವುದಾದರೆ, ಕುಂಭ ರಾಶಿಯ ಜನರು ಸೂರ್ಯಗ್ರಹಣದ ಅಶುಭ ಪರಿಣಾಮಗಳಿಂದ ತಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಮೇಲೆ ಸಾಕಷ್ಟು ಕೆಲಸದ ಒತ್ತಡವಿರುತ್ತದೆ ಮತ್ತು ನೀವು ತುಂಬಾ ಓಡಬೇಕಾಗಬಹುದು. ನೀವು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಜಗಳವಾಡಬಹುದು. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಅಭಿಪ್ರಾಯಗಳು ಹೊಂದಿಕೆಯಾಗದ ಕಾರಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನೀವು ಸ್ನೇಹಿತರಿಂದ ದ್ರೋಹಕ್ಕೆ ಒಳಗಾಗಬಹುದು. ಜಾಗರೂಕರಾಗಿರಿ ಮತ್ತು ಯಾರನ್ನೂ ಕುರುಡಾಗಿ ನಂಬಬೇಡಿ. ಇನ್ನು ಧನು ರಾಶಿ. ಸೂರ್ಯಗ್ರಹಣವು ಧನು ರಾಶಿಯ ಜನರ ಜೀವನದಲ್ಲಿ ದೊಡ್ಡ ಕ್ರಾಂತಿಯನ್ನು ಉಂಟುಮಾಡುತ್ತದೆ. ಹೂಡಿಕೆ ಮಾಡಿದ ಹಣದ ನಷ್ಟ ಅಥವಾ ಸಾಲದ ಹಣ ಕಳೆದು ಹೋಗುವ ಕೆಟ್ಟ ಸುದ್ದಿಯನ್ನು ನೀವು ಪಡೆಯಬಹುದು. ಈ ಸಮಯದಲ್ಲಿ ವ್ಯವಹಾರದಲ್ಲಿ ಸಮಯ ಮತ್ತು ಹಣವನ್ನು ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ನಷ್ಟವಾಗುವ ಎಲ್ಲ ಸಾಧ್ಯತೆಗಳು ಇವೆ. ನೀವು ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರೊಂದಿಗಾದರೂ ವಿವಾದವನ್ನು ಹೊಂದಿರಬಹುದು. ಯಾರೊಂದಿಗೂ ಹಣದ ವಹಿವಾಟು ಮಾಡುವುದನ್ನು ತಪ್ಪಿಸಿ. ಈ ಸಮಯದಲ್ಲಿ ಯೋಚಿಸದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಇದಾಗಿತ್ತು ಧನು ರಾಶಿಯ ಬಗ್ಗೆ. ಇನ್ನು ಕುಂಭ ರಾಶಿಯವರ ಪರಿಣಾಮ ತಿಳಿದುಕೊಳ್ಳುವುದಾದರೆ, ಕುಂಭ ರಾಶಿಯ ಜನರು ಸೂರ್ಯಗ್ರಹಣದ ಅಶುಭ ಪರಿಣಾಮಗಳಿಂದ ತಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಮೇಲೆ ಸಾಕಷ್ಟು ಕೆಲಸದ ಒತ್ತಡವಿರುತ್ತದೆ ಮತ್ತು ನೀವು ತುಂಬಾ ಓಡಬೇಕಾಗಬಹುದು. ನೀವು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಜಗಳವಾಡಬಹುದು. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಅಭಿಪ್ರಾಯಗಳು ಹೊಂದಿಕೆಯಾಗದ ಕಾರಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನೀವು ಸ್ನೇಹಿತರಿಂದ ದ್ರೋಹಕ್ಕೆ ಒಳಗಾಗಬಹುದು. ಜಾಗರೂಕರಾಗಿರಿ ಮತ್ತು ಯಾರನ್ನೂ ಕುರುಡಾಗಿ ನಂಬಬೇಡಿ. ಒಟ್ಟಿನಲ್ಲಿ ಈ ಬಾರಿಯ ಸೂರ್ಯಗ್ರಹಣವು ಎಲ್ಲಾ ರಾಶಿಗಳ ಮೇಲೆ ಮಿಶ್ರ ಫಲಗಳು ತೋರಲಿದ್ದು, ಯಾವುದೇ ರಾಶಿಯವರು ಯಾವ ತೀವ್ರ ಮುಂಜಾಗ್ರತೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಿಳಿಸಿರುವ ಸೂರ್ಯಗ್ರಹಣದ ಮಾಹಿತಿ ನಿಮಗೆ ಚೂರಷ್ಟು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯರಾಗಿರಿ. ಅದರೊಡನೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಧನ್ಯವಾದಗಳು.